ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಡಿಜಿಟಿ ಐ ಟಿ ಸೊಲ್ಯೂಷನ್ಸ್. ಫ್ರೀಯಾಗಿ ಗೂಗಲ್ ಬಿಸ್ನೆಸ್ನ ಯಾವ ಥರ ಸೆಟಪ್ ಮಾಡಬೇಕು ಅನ್ನೋದನ್ನು ಇಲ್ಲಿ ಎಕ್ಸ್ಪ್ಲನೇಷನ್ ಮಾಡ್ತಾ ಇದ್ದೀನಿ. ನಿಮ್ಮ ಒಂದು ಆಫೀಸ್ ಲೊಕೇಶನ್ ಏನಿರುತ್ತೆ ಆ ಲೊಕೇಶನ್ ಕ್ಲಿಕ್ ಮಾಡಿ ಅಲ್ಲಿ ಆ್ಯಡ್ ಬಿಸ್ನೆಸ್ ಅಂತ ಕ್ಲಿಕ್ ಮಾಡಿದ್ರೆ ಈ ಥರ ಒಂದು ಪೆನಲ್ ಬರುತ್ತೆ, ಸ್ಟಾರ್ಟ್ ಬಿಲ್ಡಿಂಗ್ ಯುವರ್ ಬಿಸ್ನೆಸ್ ಪ್ರೊಫೈಲ್ ಅಂತ. ಇಲ್ಲಿ ಬಿಸ್ನೆಸ್ ನೇಮ್ ಮತ್ತು ಬಿಸ್ನೆಸ್ ಕ್ಯಾಟಗರಿ ಸೆಲೆಕ್ಟ್ ಮಾಡಲಿಕ್ಕೆ ಆಪ್ಷನ್ ಬರುತ್ತೆ. ಈ ಬಿಸ್ನೆಸ್ ಪ್ರೊಫೈಲ್ ಎಲೆಕ್ಟ್ರಿಷಿಯನ್ ರಿಲೇಟೆಡ್ ಕೆಲಸ ಮಾಡೋದ್ರಿಂದ ನಾನು ಎಲೆಕ್ಟ್ರಿಷಿಯನ್ ಅಂತ ಈ ಕ್ಯಾಟಗರಿ ಸೆಲೆಕ್ಟ್ ಮಾಡಿರ್ತೀನಿ. ಇಲ್ಲಿ ಮಲ್ಟಿಪಲ್ ಕ್ಯಾಟಗರಿಯನ್ನು ನೀವು ಸೆಲೆಕ್ಟ್ ಮಾಡ್ಬೋದು. ಪ್ರೆಸೆಂಟ್ಲಿ ಮೇನ್ ಕ್ಯಾಟಗರಿ ಯಾವುದಿರುತ್ತೆ ಅದನ್ನು ನೀವು ಇಲ್ಲಿ ಸೆಲೆಕ್ಟ್ ಮಾಡಬೇಕು. ಅವರು ಇಂಜಿನಿಯರ್ ಆಗೋದ್ರಿಂದ ಇಲ್ಲಿ ಕೆಳಗಡೆ ಎಲೆಕ್ಟ್ರಿಕಲ್ ಇಂಜಿನಿಯರ್ ಅಂತ ಕೂಡ ಆಪ್ಷನ್ ಇದೆ, ಅದು ಕೂಡ ನೀವು ಸೆಲೆಕ್ಟ್ ಮಾಡಿ ಕೆಳಗಡೆ ನೆಕ್ಸ್ಟ್ ಅಂತ ಬಟನ್ ಇದೆ, ಆ ಬಟನ್ನ ಕ್ಲಿಕ್ ಮಾಡಿದ್ರೆ ನೀವು ನೆಕ್ಸ್ಟ್ ಸ್ಟೆಪ್ಗೆ ಹೋಗಿರ್ತೀರಿ. ಆವಾಗ ನಿಮಗೆ ನೆಕ್ಸ್ಟ್ ಡೂ ಯು ವಾಂಟ್ ಟು ಆ್ಯಡ್ ಲೊಕೇಶನ್ಸ್ ಕಸ್ಟಮರ್ಸ್ ಕ್ಯಾನ್ ವಿಸಿಟ್ ಲೈಕ್ ಸ್ಟೋರ್ ಆರ್ ಆಫೀಸ್, ಅಂದರೆ ನಿಮ್ಮ ಲೊಕೇಶನ್ ಆ್ಯಡ್ ಮಾಡೋಕ್ಕೆ ಇಂಟ್ರೆಸ್ಟೆಡ್ ಇದ್ದೀರಾ ಅಂತ ಕೇಳ್ತಾ ಇದೆ. ಸೊ ಹೌದು, ಎಂಟರ್ ಯುವರ್ ಬಿಸ್ನೆಸ್ ಅಡ್ರೆಸ್ ಅಂತ ಕೇಳ್ತಾ ಇದೆ. ಎಕ್ಸಾಕ್ಟ್ಲಿ ನೀವು ಮ್ಯಾನ್ಯುವಲಿ ಟೈಪ್ ಮಾಡಬೇಕು, ಯಾವ ಒಂದು ಫಿಸಿಕಲ್ ಲೊಕೇಶನ್ಸಲ್ಲಿ ಅಥವಾ ಹೋಮ್ ನಂಬರ್ ಇರ್ಬೋದು, ಆಫೀಸ್ ನಂಬರ್ ಇರ್ಬೋದು, ಕಾಂಪ್ಲೆಕ್ಸ್ ಇರ್ಬೋದು, ಪ್ರತಿಯೊಂದು ಅಡ್ರೆಸ್ಸನ್ನು ಎಕ್ಸಾಕ್ಟ್ಲಿ ನಿಮಗೆ ಯಾವ ಥರ ಬೇಕು ಅದನ್ನು ಇಲ್ಲಿ ಮೆನ್ಷನ್ ಮಾಡಬೇಕಾಗತ್ತೆ. ಹಾಗೆ ಕೆಳಗಡೆ ಸಿಟಿ ಇದೆ, ಸ್ಟೇಟ್ ಇದೆ, ಈ ಪ್ರತಿಯೊಂದನ್ನು ನೀವು ಮ್ಯಾನ್ಯುವಲಿ ಎಂಟ್ರಿ ಮಾಡಬೇಕಾಗತ್ತೆ. ಇಲ್ಲಿ ಲೊಕೇಶನ್ ಯಾವ ಥರ ಎಂಟ್ರಿ ಮಾಡಿರ್ತೀರಿ ಆ ಅಡ್ರೆಸ್ ಪ್ರಕಾರ ನಿಮಗೆ ಮ್ಯಾಪ್ ಬಂದು ಡಿಸ್ಪ್ಲೇ ಆಗುತ್ತೆ. ಈ ಮ್ಯಾಪಲ್ಲಿ ಎಕ್ಸಾಕ್ಟ್ಲಿ ನಿಮಗೆ ಆಫೀಸ್ ಯಾವ ಲೊಕೇಶನ್ಸಲ್ಲಿ ಇದೆ ಅದನ್ನು ಪಿನ್ ಪಾಯಿಂಟ್ ಮಾಡಿ, ಝೂಮ್ ಔಟ್ ಮಾಡಿ, ಝೂಮ್ ಇನ್ ಮಾಡಿ ಈ ಮ್ಯಾಪ್ ಐಕಾನ್ನ ನಿಮ್ಮ ಎಕ್ಸಾಕ್ಟ್ ಲೊಕೇಶನ್ಗೆ ಸೆಟ್ ಮಾಡ್ಕೊಳ್ಳಿ. ಸೆಟ್ ಮಾಡಿಕೊಂಡು ಓಕೆ ಅಂತ ಕ್ಲಿಕ್ ಮಾಡಿ ಕೆಳಗಡೆ ಕನ್ಫರ್ಮ್ ಅಂತ ಬಟನ್ ಇರುತ್ತೆ, ಅದನ್ನು ಒತ್ತಿದರೆ ಡು ಯು ಪ್ರೊವೈಡ್ ಡೆಲಿವರೀಸ್ ಆರ್ ಹೋಮ್ ಆ್ಯಂಡ್ ಆಫೀಸ್ ವಿಸಿಟ್ ಅಂತ ಕೇಳ್ತಾ ಇದೆ. ಎಸ್ ಅಂತ ಕೊಟ್ಟು ನೆಕ್ಸ್ಟ್ ಅಂತ ಕೊಡಿ. ಸೊ ಇವಾಗ ಯಾವ್ಯಾವ ಲೊಕೇಶನ್ಸಲ್ಲಿ ನೀವು ಒಂದು ಸರ್ವಿಸನ್ನು ಪ್ರೊವೈಡ್ ಮಾಡ್ತಾ ಇದ್ದೀರಾ ಅಂತ ಕೇಳ್ತಾ ಇದೆ. ನಿಮಗೆ ನಿಯರ್ ಬೈ ಇರತಕ್ಕಂಥ ಸಿಟಿಗಳಿರ್ಬೋದು ಅಥವಾ ನೀವು ಯಾವ್ಯಾವ ಸಿಟಿಗೆ ಒಂದು ಸರ್ವಿಸನ್ನು ಪ್ರೊವೈಡ್ ಮಾಡ್ತಾ ಇದ್ದೀರಿ ಅನ್ನೋದು ಕೂಡ ಇಲ್ಲಿ ಎಲ್ಲ ಸಿಟಿಗಳನ್ನ ಸೆಲೆಕ್ಟ್ ಮಾಡಿ. ಇಲ್ಲಿ ಸೆಲೆಕ್ಟ್ ಮಾಡ್ತಕ್ಕಂಥ ಏನು ಸಿಟೀಸ್ ಇರುತ್ತೆ ಅಲ್ಲಿ ನಿಮ್ಮ ಒಂದು ಬಿಸ್ನೆಸ್ ಪ್ರೊಫೈಲ್ ವಿಸಿಬಿಲಿಟಿ ಇರುತ್ತೆ. ಯಾರಾದರೂ ಸರ್ಚ್ ಮಾಡಿದಾಗ ಅಲ್ಲಿ ಕೂಡ ನಿಮ್ಮ ಬಿಸ್ನೆಸ್ ಪ್ರೊಫೈಲ್ ಕಾಣಿಸುತ್ತೆ, ಅಲ್ಲಿಂದ ನಿಮಗೆ ಎಂಕ್ವೈರಿ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಇದಕ್ಕೋಸ್ಕರ ನೀವು ಎಲ್ಲೆಲ್ಲಿ ಕರೆಕ್ಟಾಗಿ ಸರ್ವಿಸ್ ಮಾಡ್ತೀರಾ ಸೊ ಪ್ರಾಪರ್ಲಿ ಇಲ್ಲಿ ಮೆನ್ಷನ್ ಮಾಡಿಬಿಟ್ಟು ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಿದ್ರೆ ಇಲ್ಲಿ ನಿಮಗೆ ಪ್ರಾಪರಾಗಿ ಒಂದು ಮೊಬೈಲ್ ನಂಬರ್ ಕೇಳುತ್ತೆ, ವೆಬ್ಸೈಟ್ ಅಡ್ರೆಸ್ ಕೇಳುತ್ತೆ. ಸೊ ನಿಮ್ಮ ಹತ್ರ ವೆಬ್ಸೈಟ್ ಇದ್ದರೆ ವೆಬ್ಸೈಟ್ ಲಿಂಕನ್ನು ಇಲ್ಲಿ ಅಪ್ಡೇಟ್ ಮಾಡಿ, ಹಾಗೆ ಮೇಲ್ಗಡೆ ಮೊಬೈಲ್ ನಂಬರ್ ಪ್ರಾಪರ್ಲಿ ಎಂಟರ್ ಮಾಡಿ. ಮೊಬೈಲ್ ನಂಬರ್ ಎಂಟರ್ ಮಾಡೋದ್ರಿಂದ ಸೊ ನಿಮಗೆ ವೆರಿಫಿಕೇಷನ್ ಕೋಡ್ ಬರುತ್ತೆ, ಮೊಬೈಲ್ ನಂಬರಿಗೆ OTP ಬರುತ್ತೆ. ಇದು ಇಂಪಾರ್ಟೆಂಟ್ ಆಗಿರುತ್ತೆ, ಏಕೆಂದರೆ ಗೂಗಲ್ ಪ್ರೊಫೈಲಲ್ಲಿ ಯಾವ ನಂಬರ್ ಅಪ್ಡೇಟ್ ಮಾಡಿರ್ತೀರ ಅಲ್ಲೇ ನಿಮಗೆ ಒಂದು ಲೀಡ್ ಜನ್ರೇಟ್ ಆಗ್ತಕ್ಕಂಥ ಚಾನ್ಸಸ್ ಇರುತ್ತೆ. ಸೊ ಬೇರೆ ಪ್ರೊಫೈಲಿಂದ ಆಗಲ್ಲ. ಸೊ ನೀವು ಈ ನಂಬರ್ ಯಾವ್ದು ಕೊಟ್ಟಿರ್ತೀರ ಆ ನಂಬರ್ ಪ್ರಾಪರ್ಲಿ ವೆರಿಫೈ ಮಾಡಿ. ಸೊ ನಿಮ್ಮ ಒಂದು ಎಕ್ಸಿಸ್ಟಿಂಗ್ ನಂಬರನ್ನು ಇಲ್ಲಿ ಕೊಡಿ. ಸೊ ಹಾಗೆ ಮತ್ತೆ ಬೇರೆ ಬೇರೆ ಸರ್ವಿಸಸ್ ಇದ್ದರೆ ಮಲ್ಟಿಪಲ್ ಸರ್ವಿಸಸ್ ಏನಾದರೂ ಮೆನ್ಷನ್ ಮಾಡಬೇಕು ಅಂದರೆ ಇಲ್ಲಿ ನೀವು ಮೆನ್ಷನ್ ಮಾಡಲಿಕ್ಕೆ ಆಪ್ಷನ್ ಇದೆ. ಎಲೆಕ್ಟ್ರಿಕಲ್ ಇಂಜಿನಿಯರ್ ಸೆಲೆಕ್ಟ್ ಮಾಡೋದ್ರಿಂದ ಎಲೆಕ್ಟ್ರಿಕಲ್ ಇಂಜಿನಿಯರ್ ರಿಲೇಟೆಡ್ ಸರ್ವಿಸಸ್ನ ಡಿಸ್ಪ್ಲೇ ಆಗ್ತಿದೆ. ಸೊ ಅದರಲ್ಲಿ ನೀವು ಯಾವುದು ಬೇಕು ಅದನ್ನು ಕಸ್ಟಮ್ ಕೂಡ ನೀವು ಆ್ಯಡ್ ಮಾಡಿ. ಇಲ್ಲಿ ಡಿಸ್ಪ್ಲೇ ಆಗಿರತಕ್ಕಂಥದ್ದು ಪ್ರತಿಯೊಂದು ಸೆಲೆಕ್ಟ್ ಮಾಡಬೇಕು ಅಂತ ಏನಿಲ್ಲ, ನಿಮಗೆ ಯಾವುದು ಸರ್ವಿಸ್ ಕೊಡ್ತೀರಾ ಅದನ್ನು ಮಾತ್ರ ಸೆಲೆಕ್ಟ್ ಮಾಡಿ, ಇಲ್ಲ ಅಂದರೆ ಸೆಲೆಕ್ಟ್ ಮಾಡಬೇಡಿ. ಹಾಗೆ ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಿದ್ರೆ ನಿಮಗೆ ಯಾವಾಗ ಆಫೀಸ್ ಓಪನಿಂಗ್ ಟೈಮ್ ಏನಿದೆ ಅದನ್ನು ಸೆಲೆಕ್ಟ್ ಮಾಡಲಿಕ್ಕೆ ಆಪ್ಷನ್ ಇರುತ್ತೆ, ಆ್ಯಡ್ ಬಿಸ್ನೆಸ್ ಅವರ್ಸ್ ಅಂತ. ಸೊ ಪ್ರೆಸೆಂಟ್ಲಿ ನೀವು ಸಂಡೇನೂ ಓಪನ್ ಇದ್ದರೆ ಕ್ಲೋಸ್ ಇರುತ್ತಾ ಅದನ್ನು ಸೆಲೆಕ್ಟ್ ಮಾಡ್ಬೋದು. ಸೊ ಯಾವ ಟೈಮಿಗೆ ಓಪನ್ ಆಗುತ್ತೆ, ಯಾವ ಟೈಮಿಗೆ ಕ್ಲೋಸ್ ಆಗುತ್ತೆ ಆಫೀಸ್ ಅನ್ನೋದು ಇಲ್ಲಿ ಸೆಲೆಕ್ಟ್ ಮಾಡಲಿಕ್ಕೆ ಆಪ್ಷನ್ ಬರುತ್ತೆ. ಇಲ್ಲಿ ಪ್ರೆಸೆಂಟ್ಲಿ ಜಸ್ಟ್ ಎಲ್ಲವನ್ನು ಎನೇಬಲ್ ಮಾಡ್ತಾ ಇದ್ದೀನಿ. ಸೊ ಎನೇಬಲ್ ಮಾಡಿಕೊಂಡು ನೀವು ಅಲ್ಲಿ ಓಪನ್ ಎಟ್ಸ್ ಅಂತ ಬರುತ್ತೆ, ಅಲ್ಲಿ ನೀವು ಟೈಮಿಂಗ್ ಸೆಟ್ ಮಾಡಿ ಓಪನಿಂಗ್ ಟೈಮ್. ಸೊ ಪ್ರೆಸೆಂಟ್ಲಿ ಇಲ್ಲಿಗೆ 24 hours ಅಂತ ಕೊಡ್ತಾ ಇದ್ದೀನಿ. ಈ ಅವರ್ಸ್ ಎಲ್ಲ ಎಂಟ್ರಿ ಆದಮೇಲೆ ಕೆಳಗಡೆ ನೆಕ್ಸ್ಟ್ ಅಂತ ಬಟನ್ಸ್ ಕ್ಲಿಕ್ ಮಾಡಿದ್ರೆ ಒಂದು ಅಬೌಟ್ ಡಿಸ್ಕ್ರಿಪ್ಷನ್ ಕೊಡಬೇಕಾಗತ್ತೆ. ನೀವು ಒಂದು ಕಂಟೆಂಟನ್ನು ಇಲ್ಲಿ ಡಿಸ್ಪ್ಲೇ ಮಾಡಿ, ಹಾಗೆ ನಿಮ್ಮ ಏನು ಬಿಸ್ನೆಸ್ ಇರುತ್ತೆ, ಬಿಸ್ನೆಸ್ ಆಫೀಸ್ ಇರುತ್ತೆ, ಆಫೀಸ್ದು ಫ್ರಂಟ್ ಲೊಕೇಶನ್ ಇರ್ತಕ್ಕಂಥ ಒಂದು 4-5 ಇಮೇಜು, ಬೋರ್ಡ್ ಇರ್ತಕ್ಕಂಥ ಇಮೇಜು ಅಥವಾ ಇಂಟೀರಿಯರ್ ಡಿಸೈನ್ಸ್ ಇಮೇಜು ಮತ್ತು ಆಫೀಸ್ ಎಕ್ಸಾಕ್ಟ್ಲಿ ವರ್ಕಿಂಗ್ ಇಮೇಜಸನ್ನು ನೀವು ಇಲ್ಲಿ ಅಪ್ಲೋಡ್ ಮಾಡಿ. ಇಲ್ಲಿ ಅಪ್ಲೋಡ್ ಮಾಡಿದರೆ ಸೊ ಗೂಗಲ್ ಏನು ಮಾಡುತ್ತೆ, ಪ್ರತಿಯೊಂದು ಇಮೇಜಸ್ ಇರ್ಬೋದು ಅಥವಾ ನೀವು ಫ್ರಂಟ್ ಇಮೇಜಸ್ ಇರ್ಬೋದು, ಲೋಗೋ ಇರ್ಬೋದು, ಎಲ್ಲವನ್ನು ವೆರಿಫೈ ಮಾಡುತ್ತೆ. ವೆರಿಫೈ ಮಾಡಿಬಿಟ್ಟು ನಿಮ್ಮ ಒಂದು ಗೂಗಲ್ ಬಿಸ್ನೆಸ್ ಪ್ರೊಫೈಲಲ್ಲಿ ಡಿಸ್ಪ್ಲೇ ಮಾಡುತ್ತೆ. ಸೊ ಅದಕ್ಕೋಸ್ಕರ ಗೂಗಲ್ ಬಿಸ್ನೆಸ್ಸಲ್ಲಿ ನೀವು ಯಾವುದು ಡಿಸ್ಪ್ಲೇ ಮಾಡಬೇಕು ಅನ್ಕೋತೀರಾ ಅದು ಮಾತ್ರ ಇಲ್ಲಿ ನೀವು ಅಪ್ಡೇಟ್ ಮಾಡಿ. ಪ್ರೊಫೈಲ್ ಅಪ್ರೂವ್ ಆದಮೇಲೆ ಈ ಥರ ಡಿಸ್ಪ್ಲೇ ಆಗುತ್ತೆ.
ಈ ಥರ ಮಾಡೋದ್ರಿಂದ ನಿಮಗೆ ಫ್ರೀಯಾಗಿ ಲೀಡ್ಸ್ನ ಜನ್ರೇಟ್ ಆಗುತ್ತೆ. ನಮ್ಮ ಡಿಜಿಟಲ್ IT ಸೊಲ್ಯೂಷನಿಂದ ವೆಬ್ಸೈಟ್ ಡೆವಲಪ್ಮೆಂಟ್, ಸಾಫ್ಟ್ವೇರ್ ಮತ್ತು ಡಿಜಿಟಲ್ ಮಾರ್ಕೆಟಿಂಗ್ ಸರ್ವಿಸನ್ನು ಪ್ರೊವೈಡ್ ಮಾಡ್ತೀವಿ. ಇದರಲ್ಲಿ ಏನಾದರೂ ರಿಕ್ವೈರ್ಮೆಂಟ್ ಇದ್ದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಂಬರ್ನ ಕೊಟ್ಟಿರ್ತೀನಿ, ಕರೆ ಮಾಡಿ ತಿಳಿಸ್ಬೋದು. ಥ್ಯಾಂಕ್ ಯು ಸೋ ಮಚ್.